ಇನ್ನು ಬೀದರ್ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಪ್ರವಾಸಿ ತಾಣವೊಂದು ಪಾಳು ಬಿದ್ದು ಹೋಗಿದೆ. ಕಾರಂಜ ಜಲಾಶಯ ಆವರಣಕ್ಕೆ ನಿರ್ವಹಣೆಯ ಕೊರತೆ ಎದ್ದು ಕಾಣ್ತಾ ಇದೆ. ಕಾರಂಜ ಪಾರ್ಕ್ ಗೆಸ್ಟ್ ಹೌಸ್ಗೆ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದು ಹೋಗಿದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರಂಜ ಪಾರ್ಕ್ ನಿರ್ಮಾಣ ಆಗಿತ್ತು. ಆದರೆ ಈಗ ಪಾರ್ಕ್ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಪಾರ್ಕ್ನಲ್ಲಿ ಮಕ್ಕಳಿಗಾಗಿ ಇಡಲಾಗಿರುವಂತಹ ಆಟಿಕೆಗಳು ಅದು ತುಕ್ಕು ಹಿಡಿತಾ ಇದೆ. ನಿರ್ವಹಣೆ ಇಲ್ಲದೆ ಪಾರ್ಕ್ನಲ್ಲಿ ಗಿಡ ಗಂಟಿಗಳು ಬೆಳೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಇಲ್ಲಿ ಆಗಿದೆ. ಪ್ರವಾಸಿ ತಾಣ ಆಗಬೇಕಾಗಿತ್ತು, ನೂರಾರು ಪ್ರವಾಸಿಗರು ಅಲ್ಲಿ ಇರಬೇಕಾಗಿತ್ತು. ಆದರೆ ಅದರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸ್ವಲ್ಪವೂ ಕೂಡ ಅದನ್ನು ನಿರ್ವಹಣೆ ಮಾಡಿಲ್ಲ. ಪಾಳು ಬಿದ್ದು ಹೋಗಿದೆ ಈಗ ಪ್ರವಾಸಿ ತಾಣ. ಬೀದರ್ ಜಿಲ್ಲಾಡಳಿತದ ನಿರ್ಲಕ್ಷ್ಯದ ಪರಿಸ್ಥಿತಿ. ಪ್ರವಾಸಿಗರನ್ನ ಸೆಳೆಯಬೇಕಾಗಿತ್ತು. ಪ್ರವಾಸಿಗರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಖರ್ಚನ್ನು ಕೂಡ ಆರಂಭದಲ್ಲಿ ಮಾಡಲಾಗಿತ್ತು. ಆದರೆ ಅದಾದ ನಂತರ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ನಿರ್ವಹಣೆ ಮಾಡಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ತುಕ್ಕು ಹಿಡಿತಾ ಇದೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಜೊತೆಗೆ ಉದ್ಯಾನವನ ನಿರ್ಮಾಣ ಮಾಡಲಾಗಿತ್ತು, ಗೆಸ್ಟ್ ಹೌಸ್ ನಿರ್ಮಾಣವನ್ನು ಮಾಡಲಾಗಿತ್ತು. ಆದರೆ ಯಾವುದು ಕೂಡ ನಿರ್ವಹಣೆ ಮಾಡಿಲ್ಲ. ಜಿಲ್ಲಾಡಳಿತ ಮಾಡಿರುವಂತಹ ನಿರ್ಲಕ್ಷ್ಯದ ಪರಿಸ್ಥಿತಿ ಇದು. ಎಲ್ಲವೂ ಕೂಡ ಪಾಳು ಬಿದ್ದು ಹೋಗಿದೆ. ಬೀದರ್ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಪ್ರವಾಸಿ ತಾಣ ಪಾಳು ಬಿದ್ದು ಹೋಗಿದೆ. ಕಾರಂಜ ಜಲಾಶಯ ಆವರಣಕ್ಕೆ ನಿರ್ವಹಣೆಯ ಕೊರತೆ ಎದ್ದು ಕಾಣ್ತಾ ಇದೆ. ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ನೂರಾರು ಮಂದಿ ಪ್ರವಾಸಿಗರು ಬರಬೇಕಾಗಿತ್ತು. ಆದರೆ ಜಿಲ್ಲಾಡಳಿತ ಮಾಡಿರುವಂತಹ ನಿರ್ಲಕ್ಷ್ಯದಿಂದಾಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಅಲ್ಲಿ ಪಾಳು ಬಿದ್ದು ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.